ಹಿಂದಿನ ಸಂಚಿಕೆಯಲ್ಲಿ ಪುಷ್ಪ ಮತ್ತು ರಮೇಶ ಪಾಳು ಬಿದ್ದಿರುವ ಬಂಗಲೆ ಒಳಗೆ ಹೋಗಿದ್ದರು. ರಮೇಶ ಎಷ್ಟೇ ಹೇಳಿದರೂ ಕೇಳದೆ ಪುಷ್ಪ ಆ ಬಂಗಲೆ ಒಳಗೆಲ್ಲ ಪೂರ್ತಿ ನೋಡಲೇಬೇಕು ಎಂದು ಹಠ ಹಿಡಿದಿದ್ದಳು. ಮುಂದೆ ಪುಷ್ಪ ಎದ್ದೇಳಿ. ಪುಷ್ಪ, ನಾನು ಮಾತಾಡೋದು ಕೇಳಿಸ್ತಿದ್ಯಾ ನಿಮ್ಗೆ? ರಮೇಶ್, ನಾವೆಲ್ಲಿದ್ದೀವಿ? ಏನಾಯ್ತು? ಇಲ್ಲೇ ಆ ಬಂಗ್ಲೆ ಹೊರಗೆ ಇದ್ದೀವಿ. ಬನ್ನಿ, ಬೇಗ ಮನೆಗೆ ಹೋಗೋಣ. ಏನಾಯ್ತು ನಮ್ಗೆ? ನಾವು ಒಳಗೆ ಇದ್ವಿ, ಇಲ್ಲಿಗೆ ಹೇಗ್ ಬಂದ್ವಿ? ಅದು ನನಗೂ ಗೊತ್ತಿಲ್ಲ. ನನಗೆ ಎಚ್ಚರಾಗಿ ನೋಡಿದಾಗ ನಾವಿಲ್ಲಿದ್ವಿ. ಈಗ ಹೆಚ್ಚು ಹೊತ್ತು ಇಲ್ಲಿ ಇರೋದು ಬೇಡ. ಬನ್ನಿ, ಬೇಗ ಇಲ್ಲಿಂದ ಹೋಗೋಣ. ಅಲ್ಲ ರಮೇಶ್, ನಂಗೆ ಏನೂ ಅರ್ಥ ಆಗ್ತಿಲ್ಲ. ಅಯ್ಯೋ, ಇದೆಲ್ಲ ಯೋಚನೆ ಮಾಡೋ ಸಮಯ ಅಲ್ಲ. ಮನೇಲೂ ಎಲ್ಲ ಗಾಬರಿಯಾಗಿರ್ತಾರೆ ನಾವಿನ್ನೂ ಬಂದಿಲ್ಲ ಅಂತ. ಈಗಾಗಲೇ ತುಂಬಾ ತಡ ಆಗಿದೆ. ಬನ್ನಿ ಹೋಗೋಣ ಎಂದು ಹೇಳಿ ರಮೇಶ ಪುಷ್ಪಾಳನ್ನು ಅಲ್ಲಿಂದ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಮನೆಯಲ್ಲಿ ಇಷ್ಟೊತ್ತಾದರೂ ಪುಷ್ಪ ಬರಲಿಲ್ಲವೆಂದು ಗಾಬರಿಯಾಗಿರುತ್ತಾರೆ. ಪುಷ್ಪ, ನೋಡಿ, ಮನೇಲಿ ಈ ವಿಷಯನ ಹೇಳ್ಬೇಡಿ. ಅವ್ರು ಸುಮ್ಮನೆ ಗಾಬರಿ ಆಗ್ತಾರೆ. ಸರಿ, ನಾನೇನೂ ಹೇಳಲ್ಲ. ಪುಷ್ಪ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ನಾವಿಬ್ರು ತುಂಬಾ ಗಾಬರಿಯಾಗಿದ್ದೆವು. ಎಲ್ಲೂ ಇಲ್ಲಪ್ಪ. ಇವತ್ತು ಕಾಲೇಜ್ ಬಿಡೋದು ಸ್ವಲ್ಪ ತಡ ಆಯ್ತು ಅಷ್ಟೇ. ಓ ಹೌದಾ, ಸರಿ, ಈಗ ಕೈಕಾಲ್ ತೊಳ್ಕೊಂಡ್ಬಾ, ಊಟ ಮಾಡೋಣ ಎಂದು ಪುಷ್ಪಾ ತಾಯಿ ಹೇಳುತ್ತಾಳೆ. ಪುಷ್ಪ ಸರಿ ಎಂದು ಅಲ್ಲಿಂದ ಹೋಗುತ್ತಾಳೆ. ಪುಷ್ಪಾಗೆ ರಾತ್ರಿಯೆಲ್ಲ ಆ ಬಂಗಲೇದೇ ಚಿಂತೆ ಶುರುವಾಗುತ್ತದೆ. ಒಳಗೆ ಇದ್ದ ನಾವು ಹೊರಗೆ ಹೇಗೆ ಬಂದೆವು ಮತ್ತು ನಾವೇಕೆ ಜ್ಞಾನ ತಪ್ಪಿದ್ದೆವು ಎಂದು ಪುಷ್ಪಾಗೆ ಗೊಂದಲ ಶುರುವಾಗುತ್ತದೆ. ಮರುದಿನ ರಮೇಶ ಪುಷ್ಪಾಳನ್ನು ಕಾಲೇಜಿಗೆ ಕರೆದುಕೊಂಡು ಹೋಗಲು ಅವರ ಮನೆಗೆ ಬರುತ್ತಾನೆ. ಪುಷ್ಪ, ರೆಡಿನಾ? ಹೋಗೋಣ. ನಾನ್ ರೆಡಿ, ಹೋಗೋಣ. ಅಮ್ಮ, ನಾನ್ ಕಾಲೇಜ್ಗೆ ಹೋಗ್ಬರ್ತೀನಿ. ಸರಿ ಪುಷ್ಪ, ಹುಷಾರೋ ಎಂದು ಪುಷ್ಪಾ ತಾಯಿ ಹೇಳುತ್ತಾಳೆ. ರಮೇಶ ಮತ್ತು ಪುಷ್ಪ ಅಲ್ಲಿಂದ ಹೊರಡುತ್ತಾರೆ. ಇವತ್ತ್ಯಾಕೆ ಈ ರೋಡಲ್ಲಿ ಕರ್ಕೊಂಡ್ಬನ್ರಿ? ಪುಷ್ಪ, ನಾವಿನ್ನೂ ದೂರ ಆದ್ರೂ ಪರವಾಗಿಲ್ಲ. ಈ ರೋಡಲ್ಲೇ ಬರೋಣ. ಆ ಬಂಗ್ಲೆ ಬಳಿ ಇನ್ನೆಂದೂ ಹೋಗೋದು ಬೇಡ. ಇಲ್ಲ ರಮೇಶ್, ಆ ಬಂಗ್ಲೆಯಲ್ಲಿ ಏನೋ ನಿಗೂಢ ಇದೆ. ನಾನದೇನು ಅಂತ ತಿಳ್ಕೊಳ್ಳೇಬೇಕು. ಪುಷ್ಪ, ಏನಿದು ನಿಮ್ಮ ಹುಚ್ಚುತನ? ಯಾಕಿಷ್ಟು ಹಠ ನಿಮ್ಗೆ? ನಿನ್ನೆ ಅಷ್ಟಾದ್ಮೇಲೂ ನಿಮ್ಗೆ ಬುದ್ಧಿ ಬಂದಿಲ್ವಾ? ಇದು ಹಠ ಅಲ್ಲ, ನಿಜ ಏನೆಂದು ತಿಳಿಯುವ ಕುತೂಹಲ ಅಷ್ಟೇ. ನೀವೇ ಯೋಚನೆ ಮಾಡಿ. ಅದು ನಿಜವಾದ ಭೂತ ಬಂಗ್ಲೆ ಆಗಿದ್ರೆ ನಮ್ಗಲ್ಲೇ ಏನೋ ಅಪಾಯ ಆಗ್ಬೇಕಿತ್ತು. ನಾವು ಆಚೆ ಹೇಗ್ ಬಂದ್ಬಿದ್ದಿದ್ವು? ಇದು ನಿಜವಾಗಿಯೂ ಭೂತದ ಕೆಲಸ ಅಲ್ಲ. ಆ ಮನೆಯಲ್ಲಿ ಏನೂ ನಡೀತಿದೆ. ಪುಷ್ಪ, ನಿಮ್ಗೆ ಹೇಳಲು ನನ್ನಿಂದ ಸಾಧ್ಯವಿಲ್ಲ. ಈಗ ಕಾಲೇಜ್ ಬಂತು. ಸಂಜೆ ನಾನೇ ಬರ್ತೇನೆ. ಎಲ್ಲೂ ಹೋಗ್ಬೇಡಿ. ಸರಿ ಎಂದು ಪುಷ್ಪ ಕಾಲೇಜಿಗೆ ಹೋಗುತ್ತಾಳೆ. ಮತ್ತೆ ಸಂಜೆ ಕಾಲೇಜು ಮುಗಿಯೋ ಮುಂಚೆ ರಮೇಶ ಬಂದು ಪುಷ್ಪಾಳಿಗಾಗಿ ಕಾಯುತ್ತಿರುತ್ತಾನೆ ಮತ್ತು ಮುಖ್ಯ ರಸ್ತೆಯಿಂದ ಪುಷ್ಪಾಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಹೀಗೆ 3-4 ದಿನ ನಡೆಯುತ್ತದೆ. ಪುಷ್ಪಾಳಿಗೆ ಆ ಮನೆಯ ಬಗ್ಗೆ ಕುತೂಹಲ ಜಾಸ್ತಿ ಆಗುತ್ತಿರುತ್ತದೆ. ಅಲ್ಲಿ ಏನಾಗುತ್ತಿದೆ ಎಂದು ನಾನು ಕಂಡು ಹಿಡಿಯಲೇಬೇಕು ಎಂದು ನಿರ್ಧರಿಸುತ್ತಾಳೆ ಮತ್ತು ಆ ರಾತ್ರಿ ಯಾರಿಗೂ ತಿಳಿಯದಂತೆ ಎಲ್ಲರೂ ಮಲಗಿದ ಮೇಲೆ ಆ ಮನೆ ಬಳಿ ಹೋಗಿ ನೋಡೋಣ ಎಂದು ನಿರ್ಧರಿಸುತ್ತಾಳೆ. ಎಲ್ಲರೂ ಮಲಗಿದ ಮೇಲೆ ಪುಷ್ಪ ಒಬ್ಬಳೇ ಧೈರ್ಯ ಮಾಡಿ ಆ ಬಂಗಲೆ ಬಳಿ ಹೋಗುತ್ತಾಳೆ. ಆ ಬಂಗಲೆಯಿಂದ ಕೆಲವು ಜನರು ಏನೇನೋ ಸಾಗಿಸುತ್ತಿರುತ್ತಾರೆ. ಅದನ್ನು ದೂರದಲ್ಲಿಯೇ ಮರೆಯಾಗಿ ನಿಂತು ಪುಷ್ಪ ಗಮನಿಸುತ್ತಾಳೆ. ಓ, ಇದಾ ವಿಷಯ? ನನ್ಗೆ ಗೊತ್ತಿತ್ತು ಇದು ಈ ಥರನೇ ಏನೋ ವಿಷಯ ಇರುತ್ತೆ ಅಂತ. ಭೂತ ಬಂಗ್ಲೆ ಎಂದು ಜನರನ್ನು ನಂಬಿಸಿ ಈ ಮನೆ ಬಳಿ ಯಾರೂ ಬರದಂತೆ ಮಾಡಿ ಇಲ್ಲಿ ಏನೋ ಸ್ಮಗ್ಲಿಂಗ್ ಮಾಡ್ತಿದ್ದಾರೆ. ಇವರೆಲ್ಲ ಯಾರಿರಬಹುದು? ಈಗೇನ್ ಮಾಡ್ಲಿ ನಾನು? ಅಲ್ಲಿ ಕೋಟ್ ಹಾಕೊಂಡು ನಿಂತಿರೋ ವ್ಯಕ್ತಿನೇ ಇವ್ರ ಬಾಸ್ ಇರ್ಬೇಕು. ಅವನ್ ಯಾರೆಂದು ತಿಳ್ಕೊಳ್ಳೇಬೇಕು ಎಂದು ಪುಷ್ಪ ಯೋಚಿಸುತ್ತಿರುವಾಗಲೇ ಆ ಕೋಟ್ ಹಾಕಿರುವ ವ್ಯಕ್ತಿ ಪುಷ್ಪ ಕಡೆಗೆ ತಿರುಗುತ್ತಾನೆ. ಆ ವ್ಯಕ್ತಿಯನ್ನು ನೋಡಿ ಪುಷ್ಪಾಗೆ ತುಂಬಾ ಗಾಬರಿ ಮತ್ತು ಆಶ್ಚರ್ಯವಾಗುತ್ತದೆ. ರಮೇಶ್, ನೀವಾ? ನಾನಿದೇ ನೋಡ್ತಿದ್ದೀನಿ. ಇದು ಕನಸಲ್ಲ ತಾನೇ? ಅಯ್ಯೋ ದೇವ್ರೇ, ಅದಕ್ಕೆ ರಮೇಶ್ ನನ್ನನ್ನು ಆ ಬಂಗ್ಲೆ ಬಳಿ ಹೋಗಲು ಬಿಡ್ತಿರ್ಲಿಲ್ಲವಾ? ನಿಮ್ಮನ್ನು ನಂಬಿ ನಾನು ತಪ್ಪು ಮಾಡ್ದೆ ಎಂದು ಪುಷ್ಪ ದುಃಖಕ್ಕೆ ಒಳಗಾಗುತ್ತಾಳೆ ಮತ್ತು ಯಾರಿಗೂ ತಿಳಿಯದಂತೆ ಅಲ್ಲಿಂದ ಮನೆಗೆ ಹೋಗುತ್ತಾಳೆ. ಪುಷ್ಪಾಳಿಗೆ ರಮೇಶನನ್ನು ಹಾಗೆ ನೋಡಿ ಬರಸಿಡಿಲೆ ಹೊಡೆದಂತಾಗುತ್ತದೆ. ಪುಷ್ಪಾಳಿಗೆ ಏನು ಮಾಡಬೇಕೆಂದು ದಿಕ್ಕು ತೋಚುವುದಿಲ್ಲ. ಮರುದಿನ, ಪುಷ್ಪ, ಯಾಕಿನ್ನೂ ರೆಡಿಯಾಗಿಲ್ಲ ನೀನು? ಕಾಲೇಜ್ಗೆ ತಡ ಆಯ್ತಲ್ಲ. ಅಮ್ಮ, ನನ್ಗೆ ಯಾಕೋ ಇವತ್ತು ಆಯಾಸ ಆಗ್ತಿದೆ. ಕಾಲೇಜಿಗೆ ಹೋಗೋ ಮನ್ಸಿಲ್ಲ. ಮನೇಲೇ ಇರ್ತೀನಿ. ರಮೇಶ್ ಬಂದ್ರೆ ಅವರನ್ನು ಹೋಗಲು ಹೇಳಿ. ಯಾರು ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ ಎಂದು ಹೇಳಿ ಪುಷ್ಪ ತನ್ನ ರೂಮಿಗೆ ಹೋಗುತ್ತಾಳೆ. ಅಷ್ಟರಲ್ಲಿ ರಮೇಶ ಕೂಡ ಪುಷ್ಪಾಳನ್ನು ಕಾಲೇಜಿಗೆ ಕರೆದುಕೊಂಡು ಹೋಗಲು ಬರುತ್ತಾನೆ. ಆಂಟಿ, ಪುಷ್ಪನ್ ಕರೀತೀರಾ? ತಡ ಆಯಿತು. ರಮೇಶ್, ಇವತ್ತು ಅವಳು ಕಾಲೇಜಿಗೆ ಬರ್ತಿಲ್ಲ. ಅವಳಿಗ್ಯಾಕೋ ಆರೋಗ್ಯ ಸರಿಯಿಲ್ಲ.
ಅಯ್ಯೋ ಹೌದಾ? ಏನಾಯ್ತು? ನಾನು ಪುಷ್ಪನ ನೋಡಬಹುದಾ? ಇಲ್ಲ ರಮೇಶ್, ಯಾರೂ ನನ್ನನ್ನ ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಹೇಳಿದಾಳೆ. ಸಂಜೆ ಅಷ್ಟ್ರಲ್ಲಿ ಅವಳೇ ಸರಿ ಹೋಗ್ತಾಳೆ, ಆವಾಗ ಮಾತಾಡಿ. ಸರಿ ಆಂಟಿ, ನಾನ್ ಕೇಳ್ದೆ ಅಂತ ಹೇಳಿ. ಎಂದು ಹೇಳಿ ರಮೇಶ ಅಲ್ಲಿಂದ ಹೋಗುತ್ತಾನೆ. ಪುಷ್ಪಾಗೆ ಏನಾಯ್ತು ಎಂದು ರಮೇಶ ಯೋಚಿಸಲು ಶುರು ಮಾಡುತ್ತಾನೆ. ಪುಷ್ಪ ದಿನ ಏನೋ ಒಂದು ಕಾರಣ ಹೇಳಿ ರಮೇಶನನ್ನು ಅವಾಯ್ಡ್ ಮಾಡಲು ಶುರು ಮಾಡುತ್ತಾಳೆ. ದಿನ ತನ್ನ ತಂದೆಯೊಡನೆ ಕಾಲೇಜಿಗೆ ಹೋಗುತ್ತಿರುತ್ತಾಳೆ. ಪುಷ್ಪಾಳ ಈ ವರ್ತನೆ ಮನೆಯವರೆಲ್ಲ ಚಿಂತಿಸುವಂತೆ ಮಾಡುತ್ತದೆ. ಒಂದು ದಿನ ಪುಷ್ಪಾಳೊಂದಿಗೆ ಮಾತನಾಡಲೇಬೇಕು ಎಂದು ರಮೇಶ ಪುಷ್ಪ ಮನೆಗೆ ಹೋಗುತ್ತಾನೆ. ಪುಷ್ಪ, ಏನಾಗಿದೆ ನಿಮ್ಗೆ? ನಾನ್ ನೋಡ್ತಾನೇ ಇದ್ದೀನಿ. ಬೇಕಂತಾನೆ ನನ್ನನ್ನು ಅವಾಯ್ಡ್ ಮಾಡ್ತಾನೇ ಇದ್ದೀರಾ ನೀವು. ನಾನೇನ್ ಮಾಡ್ತಿದ್ದೀನಿ? ನನ್ ಪಾಡಿಗೆ ನಾನಿದ್ದೀನಿ ಅಷ್ಟೇ. ಅದೇ ಯಾಕೆ ಅಂತ ನನ್ ಬಳಿ ನೀವು ಸರಿಯಾಗಿ ಮಾತಾಡಿ ವಾರಗಳೇ ಕಳೆದಿದೆ. ಅದೇನ್ ವಿಷಯ ನೇರವಾಗಿ ತಿಳಿಸಿ. ನನ್ ಬಳಿ ಯಾವ ವಿಷಯನೂ ಇಲ್ಲ. ಏನಾದ್ರೂ ನನ್ನಿಂದ ವಿಷಯ ಮುಚ್ಚಿಟ್ಟಿದ್ರೆ ಹೇಳಿ. ಏನ್ ಹೇಳ್ತಿದ್ದೀರಾ? ನಾನ್ಯಾಕೆ ನಿಮ್ ಬಳಿ ಏನಾದ್ರೂ ವಿಷಯ ಮುಚ್ಚಿಡ್ಲಿ? ಆ ಥರ ಏನೂ ಇಲ್ಲ. ಹೌದಾ? ಸರಿ, ನೀವ್ ಹೋಗಿ. ಸಮಯ ಬಂದಾಗ ನಾನೇ ನಿಮ್ಮ ಬಳಿ ಮಾತನಾಡುತ್ತೇನೆ ಎಂದು ಪುಷ್ಪ ಹೇಳುತ್ತಾಳೆ. ರಮೇಶ ಗೊಂದಲದಿಂದ ಅಲ್ಲಿಂದ ಹೋಗುತ್ತಾನೆ. ಪುಷ್ಪಾಳಿಗೆ ಏನಾಗಿದೆ ಎಂದು ಯೋಚನೆಯಲ್ಲಿ ಮುಳುಗುತ್ತಾನೆ. ಇತ್ತ ಪುಷ್ಪ ಏನು ಮಾಡೋದು ತಿಳಿಯದೆ ಮನಸ್ಸಲ್ಲೇ ಒದ್ದಾಡುತ್ತಿರುತ್ತಾಳೆ. ಕೊನೆಗೆ ಒಂದು ನಿರ್ಧಾರಕ್ಕೆ ಬರುತ್ತಾಳೆ. ಇಲ್ಲ, ವಿಷಯ ತಿಳಿದು ಮೇಲೂ ನಾನು ಸುಮ್ಮನಿದ್ರೆ ಅದು ಅಪರಾಧವಾಗುತ್ತದೆ. ನಾನು ಪೊಲೀಸ್ಗೆ ಈ ವಿಷಯ ತಿಳಿಸುವುದೇ ಸರಿ. ನಾಳೆನೇ ನಾನು ಸ್ಟೇಷನ್ಗೆ ಹೋಗಿ ಎಲ್ಲ ವಿಷಯ ತಿಳಿಸ್ತೇನೆ. ಅದೇ ಸರಿ ಎಂದು ಪುಷ್ಪ ಯೋಚಿಸಿ ಮರುದಿನ ಒಬ್ಬಳೇ ಕಾಲೇಜಿಗೆ ಹೋಗುವುದಾಗಿ ಮನೆಯಲ್ಲಿ ತಿಳಿಸಿ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾಳೆ. ನಮಸ್ತೆ ಸರ್. ನಮಸ್ತೆ, ಕೂತ್ಕೊಳ್ಳಿ. ನಾನೊಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಅದೇನು ಹೇಳಿ? ಪುಷ್ಪ ಇರೋ ವಿಷಯವೆಲ್ಲವನ್ನೂ ಇನ್ಸ್ಪೆಕ್ಟರ್ಗೆ ತಿಳಿಸುತ್ತಾಳೆ. ಪುಷ್ಪ ಮಾತುಗಳನ್ನು ಕೇಳಿ ಇನ್ಸ್ಪೆಕ್ಟರ್ಗೆ ಶಾಕ್ ಆಗುತ್ತದೆ. ನೀವು ಹೇಳ್ತಿರೋದು ನಿಜಾನಾ? ಹೌದು, ನಾನೇ ನನ್ನ ಕಣ್ಣಿಂದ ನೋಡಿದ್ದೀನಿ. ಇಂದು ರಾತ್ರಿ ನೀವು ಬಂದ್ರೆ ತೋರಿಸ್ತೀನಿ. ಸರಿ, ಇವತ್ತು ರಾತ್ರಿ ಆ ಮನೆ ಬಳಿ ಹೋಗೋಣ. ಒಂದು ಮಾತು, ನೀವು ಇದನ್ನು ಯಾರ ಬಳಿಯೂ ಚರ್ಚಿಸಬೇಡಿ. ಈ ವಿಷಯ ನಮ್ಮಲ್ಲಿಯೇ ಇರಲಿ. ಖಂಡಿತ, ನಾನು ಯಾರ ಬಳಿಯೂ ಹೇಳಲ್ಲ ಎಂದು ಹೇಳಿ ಪುಷ್ಪ ಅಲ್ಲಿಂದ ಹೋಗುತ್ತಾಳೆ. ಮತ್ತು ಅಂದು ರಾತ್ರಿ ಆ ಮನೆ ಬಳಿ ಹೋಗಲು ಎಲ್ಲಾ ತಯಾರಿ ಮಾಡಿಕೊಳ್ಳುತ್ತಾಳೆ. ತನ್ನ ತಂದೆ ತಾಯಿ ಮಲಗಿದ ಮೇಲೆ ಅವರಿಗೆ ತಿಳಿಯದಂತೆ ಮನೆಯಿಂದ ಹೋಗುತ್ತಾಳೆ. ಪುಷ್ಪ ಮನೆಯಿಂದ ಹೋಗುವುದನ್ನು ರಮೇಶ ಗಮನಿಸುತ್ತಾನೆ ಮತ್ತು ಪುಷ್ಪಾಳನ್ನು ಹಿಂಬಾಲಿಸುತ್ತಾನೆ. ಇಷ್ಟೊತ್ತಲ್ಲಿ ಪುಷ್ಪ ಒಬ್ರೇ ಎಲ್ಲಿಗೆ ಹೋಗ್ತಿದ್ದಾರೆ? ಏನ್ ಮಾಡ್ತಿದ್ದಾರೆ ಇವರು? ಇವ್ರ ವಿಷಯನೇ ಅರ್ಥ ಆಗ್ತಿಲ್ವಲ್ಲ ಎಂದು ರಮೇಶ ಯೋಚಿಸುತ್ತಾ ಪುಷ್ಪಾಳನ್ನು ಹಿಂಬಾಲಿಸುತ್ತಾನೆ. ಪುಷ್ಪ ಇನ್ಸ್ಪೆಕ್ಟರನ್ನು ಮೀಟ್ ಮಾಡುತ್ತಾಳೆ ಮತ್ತು ಅವರ ಜತೆ ಆ ಮನೆ ಬಳಿ ಹೋಗುತ್ತಾಳೆ. ಅದನ್ನು ನೋಡಿ ಆಶ್ಚರ್ಯದಿಂದ ಇಲ್ಲಿ ಏನಾಗ್ತಿದೆ ಎಂದು ಅವರಿಗೆ ತಿಳಿಯದಂತೆ ಅವರನ್ನು ಹಿಂಬಾಲಿಸುತ್ತಾನೆ. ಮುಂದೆ ಏನಾಗುತ್ತೆ? ಆ ಮನೆಯಲ್ಲಿ ನಿಜವಾಗಿಯೂ ಏನ್ ನಡೀತಿದೆ? ಪುಷ್ಪ ಇನ್ಸ್ಪೆಕ್ಟರ್ ಜತೆ ಸೇರಿ ಆ ಕ್ರಿಮಿನಲ್ಗಳನ್ನು ಬಂಧಿಸುತ್ತಾಳಾ? ಆ ಗ್ಯಾಂಗ್ನ ಬಾಸ್ ನಿಜವಾಗ್ಲೂ ಯಾರು? ಅದು ರಮೇಶನಾ? ನೋಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಪಿಸೋಡ್ ಮಿಸ್ ಮಾಡ್ಕೋಬೇಡಿ.